ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇನು ಜೂನ್ ಬಂದೇ ಬಿಟ್ಟು ಮಳೆಗಾಲ ಸ್ಟಾರ್ಟ್ ಆಗಿದೆ, ಹಾಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಪಾಪುಗೆ ಲಾಸ್ಟ್ ಇಯರ್ ನಾವು ಪ್ಲೇ ಗ್ರೂಪ್ ಸೇರಿಸಿದ್ವಿ, ಹಾಗಾಗಿ ಈ ಸಲ ಅವನು ನರ್ಸರಿಗೆ ಹೋಗ್ತಾ ಇದ್ದಾನೆ. ಸೊ ಅವನಿಗೂ ಕೂಡ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಇವತ್ತು ಅವನಿಗೆ ಫಸ್ಟ್ ಡೇ ಸ್ಕೂಲ್. ಲಾಸ್ಟ್ ವೀಕ್ ನಾನು ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ, ನಾವು ಯೂನಿಫಾರ್ಮ್ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಇವತ್ತು ಫಸ್ಟ್ ಡೇ ಸ್ಕೂಲ್. ಹಾಗೆ ಸ್ಕೂಲಲ್ಲಿ ಫಸ್ಟ್ ಡೇ ಅಂದ್ಬಿಟ್ಟು ಸರಸ್ವತಿ ಪೂಜೆ ಎಲ್ಲ ಇಟ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ಬೇಕು. ಹಾಗಾಗಿ ಪಾಪುಗೆ ಇವಾಗ ಬೇಗ ಬೇಗ ರೆಡಿ ಮಾಡ್ತಾ ಇದೀವಿ. ಇವಾಗ ಆಲ್ಮೋಸ್ಟ್ 1 ಮಂತ್ ಆಯ್ತು ಅವನು ಮನೇಲೆ ಇದ್ದು. ಮಧ್ಯದಲ್ಲಿ ಒಂದ್ಸಲ ಸಮ್ಮರ್ ವೆಕೇಶನ್ ಹಾಕಿದ್ವಿ, ಒಂದ್ 15 ಡೇಸ್. ಹಾಗಾಗಿ ಇವಾಗ ಮತ್ತೆ ಮನೇಲಿ ಇದಾನಲ್ಲ, ಅವ್ನಿಗೆ ಒಂಥರ ಟಚ್ ಅಪ್ ಇದೆ. ಹಾಗಾಗಿ ಗೊತ್ತಾಗಿದೆ ಅವ್ನಿಗೆ ಇವಾಗ ರೆಡಿ ಮಾಡ್ತಾ ಇದೀವಿ ಅಂದ್ರೆ ಸ್ಕೂಲ್ಗೆ ಅನ್ನೋ ಒಂದು ಐಡಿಯಾ ಇದೆ. ಹೋಗ್ತಾ ಇದ್ದಾನೆ. ಅವ್ನ್ ಇಷ್ಟೇ ಹಠ ಮಾಡಿದ್ರು ನಾವು ಬಿಡಕ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಅವ್ನಿಗೆ ಹೇಗೇಗೋ ಮಾಡ್ಬಿಟ್ಟು ರೆಡಿ ಮಾಡ್ಕೊಂತಾ ಇದೀವಿ. ಹಾಗೆ ಅವ್ನಿಗೆ ರೆಡಿ ಮಾಡಿಸ್ಬಿಟ್ಟು ದೇವ್ರಿಗೆ ಕೈ ಮುಗಿಸ್ಕೊಂಡ್ ಬಂದ್ವಿ. ಫಸ್ಟ್ ಟೈಮ್ ಅಲ್ವಾ, ಎಲ್ಲಾ ರೀತಿ ಒಳ್ಳೇದಾಗ್ಲಿ ಅಂದ್ಬಿಟ್ಟು. ಹಾಗೆ ಅವನು ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕಿರೋದು. ನಮಗೂ ಒಂಥರ ಏನೋ ಖುಷಿ ಆಗ್ತಿದೆ, ಯಾಕಂದ್ರೆ ಫಸ್ಟ್ ಟೈಮ್ ಸ್ಕೂಲ್ ಹೋಗ್ತಿದ್ದಾನೆ. ಆಕ್ಚುಲಿ ಲಾಸ್ಟ್ ಇಯರ್ ಹೋಗಿದ್ರು ಕೂಡ ಅವಾಗ ಯೂನಿಫಾರ್ಮ್ ಕೊಟ್ಟಿರ್ಲಿಲ್ಲ, ಯಾಕಂದ್ರೆ ನಾವು ಮಿಡ್ಲಲ್ಲಿ ಸೇರಿಸಿದ್ವಿ. ಬಟ್ ಇವಾಗ ಅಕಾಡೆಮಿಕ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಯೂನಿಫಾರ್ಮ್ ಅಲ್ಲಿ ಹೋಗ್ತಿದ್ದಾನೆ. ಅದೇನೋ ಒಂಥರ ಡಿಫರೆಂಟ್ ಫೀಲಿಂಗ್ ಅನ್ಸ್ತಿದೆ. ಅದು ಅಲ್ಲದೆ ಇಷ್ಟು ಬೇಗ ದೊಡ್ಡವನಾಗ್ಬಿಟ್ನಲ್ಲ ಅಂತ ನಂಬಕ್ಕೆ ಆಗ್ತಿಲ್ಲ. ಮತ್ತೆ ಅದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಅನಿಸ್ತಿದೆ. ನೆಕ್ಸ್ಟ್ ಸ್ಕೂಲು, ಹೋಮ್ ವರ್ಕ್, ಅವ್ರಿಗೆ ರೆಡಿ ಮಾಡ್ಸೋದು, ಅದೆಲ್ಲ ಇನ್ನೊಂದು 1 ಲೆವೆಲ್ ಸ್ಟೆಪ್ ಜಾಸ್ತಿ ಆಗ್ತಿದೆ ರೆಸ್ಪಾನ್ಸಿಬಿಲಿಟಿ ಕೂಡ. ಆಕ್ಚುಲಿ ಇಬ್ರು ಒಂದ್ ಸ್ಕೂಲಿಗೆ ಹೋಗ್ತಾ ಇದೀವಿ, ಪೂಜೆ ಇದೆಯಲ್ಲ, ಹಾಗಾಗಿ ಪೂಜೆ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗಿ ವಾಪಸ್ ಆಗಿದ್ದಾರೆ. ಹಾಗಾಗಿ ಒಂದು 1 ಅವರ್ ಆಗ್ಬೋದು ಅನ್ಸುತ್ತೆ. ಸೊ ಪೂಜೆ ಮುಗಿಸ್ಕೊಂಡು ವಾಪಸ್ ಕರ್ಕೊಂಡ್ ಬರ್ಬೇಕು. ಕೊನೆಗೂ ರೆಡಿ ಮಾಡ್ಸ್ಕೊಂಡ್ ಹೊರಟ್ವಿ. ನೋಡಿ ಅಳ್ತಾ ಹೋಗ್ತಿದ್ದಾನೆ. ಸ್ಕೂಲು ನಮ್ ಮನೆ ಹತ್ರದಲ್ಲೇ ಇರೋದು ಅಂತ ಹೇಳಿದ್ನಲ್ಲ, ಹಾಗಾಗಿ ರೀಚ್ ಆದ್ವಿ ಇವಾಗ ಸ್ಕೂಲಿಗೆ. ಹೊರಗಡೆ ಈ ತರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಆಲ್ರೆಡಿ ತುಂಬಾ ಜನ ಪೇರೆಂಟ್ಸ್ ಬಂದಿದ್ದಾರೆ. ಮೋಸ್ಟ್ಲಿ ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ ಅನ್ಸುತ್ತೆ. ನೋಡ್ಬೇಕು ಒಳಗಡೆ ಹೋಗ್ಬಿಟ್ಟು. ಒಳಗಡೆ ಹೋಗ್ತಿದ್ದಾಗೆ ಎಂಟ್ರೆನ್ಸ್ ಅಲ್ಲೇ ಟೀಚರ್ಸ್ ಎಲ್ಲ ಇದ್ರು. ಅವರು ತಿಲಕ ಇಟ್ಬಿಟ್ಟು ಹೂವೆಲ್ಲ ಹಾಕ್ಬಿಟ್ಟು ವೆಲ್ಕಮ್ ಮಾಡ್ತಾ ಇದ್ರು ಪೇರೆಂಟ್ಸ್ ಮತ್ತೆ ಮಕ್ಕಳಿಗೆ. ಆಕ್ಚುಲಿ ಮಕ್ಕಳಿಗೆ ತಿಲಕ ಇಟ್ಬಿಟ್ಟು ಒಳಗಡೆ ಕರ್ಕೊಂತಾ ಇದ್ರು. ಸೊ ಒಳಗಡೆ ಹೋದ್ವಿ. ಅಲ್ಲಿ ಒಂದು ಪ್ಲೇ ಏರಿಯಾ ಇದೆ ಸ್ಕೂಲ್ ಅಲ್ಲಿ. ಅಲ್ಲಿ ಫುಲ್ ಫೋಟೋ ಶೂಟ್ ಗೆಲ್ಲ ರೆಡಿ ಮಾಡ್ಸಿದ್ರು. ಆಲ್ರೆಡಿ ತುಂಬಾ ಜನ ಪೇರೆಂಟ್ಸ್ ಎಲ್ಲ ತಗೊಂತಾ ಇದ್ದಾರೆ ಫೋಟೋ. ಸೊ ನಮ್ದು ಕೂಡ ತಗೊಂಡ್ವಿ. ಇವನ್ ಬೇರೆ ಅಳ್ತಾ ಇದ್ದ, ಅದೇ ಹೇಗೋ ಮ್ಯಾನೇಜ್ ಮಾಡ್ಬಿಟ್ಟು ತಗೊಂಡ್ವಿ. ನಂತರ ಅಲ್ಲಿಂದ ಫೋಟೋ ಮುಗಿಸ್ಕೊಂಡು ಮೇಲ್ಗಡೆ ಕಳ್ಸಿದ್ರು. ಮೇಲ್ಗಡೆ ಫುಲ್ ಹಾಲ್ ಇದೆ, ಪೂಜೆ ಅಲ್ಲೇ ನಡೀತಿರೋದು. ಹಾಗಾಗಿ ಅಲ್ಲಿ ಹೋಗಿ ಅಂತ ಕಳ್ಸಿದ್ರು. ಇಲ್ಲಿ ನೋಡಿ ಆಲ್ರೆಡಿ ಇದೆಲ್ಲ ರೆಡಿ ಮಾಡಿದ್ದಾರೆ. ಭಟ್ರು ಕೂಡ ಬಂದಿದ್ರು ಪೂಜೆ ಮಾಡಕ್ಕೆ. ಸೊ ಬೇರೆ ಪೇರೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ, ಬಟ್ ಇನ್ನ ಪೂಜೆ ಸ್ಟಾರ್ಟ್ ಆಗಿರ್ಲಿಲ್ಲ. ಸೊ ನಾವು ಬಂದಿದ್ ಟೈಮ್ ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತು. ಸೊ ಫಸ್ಟ್ ಇಲ್ಲಿ ನಮ್ಗೆ ಆಲ್ರೆಡಿ ಲಾಸ್ಟ್ ವೀಕ್ ಬುಕ್ ಎಲ್ಲ ಕೊಟ್ಟಿದ್ರಿಂದ ಆ ಬುಕ್ ಜೊತೆಗೆ ಇವಾಗ ಇಲ್ಲಿ ಇನ್ನೊಂದು ಬುಕ್ ಕೊಟ್ರು ಪೂಜೆ ಮಾಡ್ಲಕ್ಕಂತ. ಸೊ ಅದನ್ನ ತಗೊಂಡ್ಬಿಟ್ಟು ನಾವ್ ಇಲ್ಲಿ ಈ ಕಡೆ ಮ್ಯಾಟ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಕುತ್ಕೊಂಡ್ವಿ. ಹಾಗೆ ಜೊತೆಗೆ ನಾವು ಇಂಡಿವಿಜುವಲ್ ಆಗಿ ಬುಕ್ ಪೂಜೆ ಮಾಡ್ಲಿಕ್ಕೆ ಒಂದ್ ಪ್ಲೇಟ್ ಅಲ್ಲಿ ಅರ್ಶಿನ, ಕುಂಕುಮ, ಹೂ ಮತ್ತೆ ಅಕ್ಷತೆ ಕೊಟ್ಟಿದ್ದಾರೆ ಎಲ್ರಿಗೂ. ಇವಾಗ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಇದ್ರ ಜೊತೆಗೆ ತಿರುಪತಿ ಬಾಲಾಜಿ ಸ್ವಾಮಿ ದರ್ಶನ ಅದು ಕೂಡ ತೋರ್ಸಿದ್ರು.
ಅಲ್ಲಿ ದೇವ್ರ ಪೂಜೆ ಆಗ್ತಿದ್ದಾಗೆ ನಮ್ಗೆ ಒಂದು ಬುಕ್ ಕೊಟ್ಟಿದ್ರಲ್ಲ, ಆ ಬುಕ್ಕಿಗೆ ಅವ್ರವ್ರು ಪೂಜೆ ಮಾಡಿ ಅಂತ ಹೇಳಿದ್ರು. ಮತ್ತೆ ಅದ್ರಲ್ಲಿ ಓಂ ಅಂತ ಬರ್ದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿದ್ವಿ. ಹಾಗೆ ಪೂಜೆ ಎಲ್ಲ ಮುಗೀತು. ದೇವರಿಗೆ ಹಾಕ್ಲಿಕ್ಕೆ ಅಂತ ಹೂವನ್ ಕೊಟ್ಟಿದ್ರು. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಕ್ಳಿಗೆ ಅಂತ ತಿಂಡಿ ಇಟ್ಟಿದ್ರು ಆ ಕಡೆ. ಅದನ್ನ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಹೊರಡೋಣ ಅಂತ ಆ ಕಡೆ ಹೊರಟ್ವಿ. ಸರಿ ಫ್ರೆಂಡ್ಸ್, ಪಾಪು ಸ್ಕೂಲಲ್ಲಿ ಮೊದಲನೇ ದಿನದ ಪೂಜೆ ಹೇಗಾಯ್ತು ಅಂತ ನೋಡಿದ್ರಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದೇ ನೀವು ಫಸ್ಟ್ ಟೈಮ್ ನಮ್ ಚಾನಲ್ ನೋಡೋದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು. ಬೈ ಬಾಯ್.